ನಿಮ್ಗೆ ಯಾವತ್ತಾದ್ರೂ ನಾನು ಹೊರಗೊಳ್ಳಿದ್ದೀನಿ ಅಂತ ಫೀಲ್ ಆಗಿದ್ಯಾ? ಬೇರೆಯವರಿಗೆ ಹೆಚ್ಚಿನ ಕಾಳಜಿ ಸಿಗ್ತಿದೆ, ಆದ್ರೆ ನನಗ್ ಮಾತ್ರ ಹೆಚ್ಚಿನ ಕಾಳಜಿ ಸಿಗ್ತಿಲ್ಲ, ನನ್ನನ್ನ ಇಗ್ನೋರ್ ಮಾಡ್ತಿದ್ರ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಸಾಮಾನ್ಯ ಮಾನವರಾದ ನಮ್ಗೆ ಎಲ್ಲರಿಗೂ ಒಂದೇ ರೀತಿಯಾದ ಸಮಯವನ್ನ ಮತ್ತೆ ಕಾಳಜಿ ತೋರ್ಸಕ್ಕೆ ತುಂಬಾನೇ ಕಷ್ಟವಾಗತ್ತ. ಈಗ ನೀವೊಂದು 10 ಜನ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡ್ರಿ. ಆ 10 ಜನರಲ್ಲಿ ನೀವು ಕೆಲವರಿಗೆ ಮಾತ್ರ ನಿಮ್ಮ ಹೆಚ್ಚು ಸಮಯವನ್ನ ಕೊಡಕ್ಕಾಗುತ್ತೆ, ಇನ್ನು ಕೆಲವರಿಗೆ ನೀವು ಹೆಚ್ಚು ಸಮಯವನ್ನ ಕೊಡಕ್ಕಾಗಲ್ಲ. ಇದು ನ್ಯಾಚುರಲ್. ಹೀಗಾದಾಗ ನಮ್ಗೆ ಬೇರೆಯವ್ರ ಕಡೆಯಿಂದ ಗಮನ ಸಿಗ್ತಿಲ್ಲ ಅಂತ ನಾವು ತುಂಬಾನೇ ಬೇಜಾರಾಗ್ತೀವಿ, ಇಗ್ನೋರ್ ಆಗಿರೋ ತರ ಫೀಲ್ ಆಗ್ತೀವಿ. ಆದ್ರೆ ಕೃಷ್ಣನ್ ವಿಷಯದಲ್ಲಿ ಇದು ಬೇರೆನೆ ಆಗಿರತ್ತ. ಅವನು ತನ್ನ ಭಕ್ತರಿಗೆ ಎಲ್ಲರಿಗೂ ಒಂದೇ ಸಮಯದಲ್ಲಿ ಒಂದೇ ರೀತಿಯಾದ ಪ್ರೀತಿಯನ್ನ, ಒಂದೇ ರೀತಿಯಾದ ಕಾಳಜಿಯನ್ನ ಸರಿಸಮಾನವಾಗಿ ಹಂಚಬಲ್ಲ. ಅದೇ ಕೃಷ್ಣ. ಅವನು ತನ್ನ ಎಲ್ಲಾ ಭಕ್ತರನ್ನ ಸಂಪೂರ್ಣವಾಗಿ ತೃಪ್ತಿಗೊಳಿಸ್ತಾನೆ. ಇದರಲ್ಲಿ ಬೇರೆ ಮಾತೇ ಇಲ್ಲ, ಇದರಲ್ಲಿ ಬೇರೆ ಸಂದೇಹನೇ ಇಲ್ಲ. ಆದ್ದರಿಂದ ನಿಜವಾದ ಕೃಷ್ಣ ಭಕ್ತ ತನಗೆ ಕಡಿಮೆ ಗಮನ ಸಿಗ್ತಿದೆ, ಬೇರೆಯವರಿಗೆ ಹೆಚ್ಚಿನ ಗಮನ ಸಿಗ್ತಿದೆ ಅಂತ ಎಂದಿಗೂ ಅಸೂಯೆ ಪಡಲ್ಲ. ಒಬ್ಬ ಭಕ್ತ ಕೃಷ್ಣನ ಜೊತೆ ತನಗಿರುವ ವಿಶೇಷವಾದ ಸಂಬಂಧದಿಂದ ಸಂತೋಷ ಪಡ್ತಾನೆ, ತೃಪ್ತಿ ಪಡ್ತಾನೆ. ಯಾಕಂದ್ರೆ ಅವರಿಗೆ ಗೊತ್ತು ಕೃಷ್ಣನ್ ಜೊತೆ ಅವರಿಗಿರುವ ಸಂಬಂಧ ವೈಯಕ್ತಿಕವಾದದ್ದು ಮತ್ತೆ ಸಂಪೂರ್ಣವಾದದ್ದು ಅಂತ. ಹಾಗಾಗಿ ಬೇರೆಯವರ ಕಾಳಜಿ ಸಿಗ್ತಿದೆ, ನನಗೆ ಕಾಳಜಿ ಸಿಗ್ತಿಲ್ಲ ಅಂತ ಅವ್ರು ಯಾವಾಗ್ಲೂ ಅಸೂಯೆ ಪಡಲ್ಲ, ಯಾವಾಗ್ಲೂ ಬೇಜಾರು ಮಾಡ್ಕೊಳಲ್ಲ. ಹರೇ ಕೃಷ್ಣ.